ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಎಲ್ಲರೂ ನೀವು ತಮ್ನೆಲಲ್ಲಿ ಆಲ್ಮೋಸ್ಟ್ ನೋಡಿರ್ತೀರಾ, ಯಶಸ್ವಿನಿ ಕಾರ್ಡ್. ಓಕೆ, ಯಶಸ್ವಿನಿ ಕಾರ್ಡ್ ಬಂದು ಅದೊಂದು ಆರೋಗ್ಯ ಕಾರ್ಡ್. ಈಗ ನೀವ್ ಹೆಂಗೆ ಬೇರೆದೆಲ್ಲ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ಕಾರ್ಡ್ ಹೆಂಗ್ ಮಾಡಿಸ್ಕೊಂಡಿರ್ತೀರೋ, ಇದು ಕೂಡ ಒಂದು ಗೌರ್ಮೆಂಟ್ ಇಂದ ಕೊಡ್ತಾ ಇರೋಂತ ಫ್ರೀ ಹೆಲ್ತ್ ಕಾರ್ಡ್ ಆಗಿರುತ್ತೆ. ಬಟ್ ಇದಕ್ಕೆ ಫ್ರೀ ಅಂತ ಹೇಳಕ್ಕಾಗಲ್ಲ, ಇದಕ್ಕೆ ಸ್ಮಾಲ್ ಅಮೌಂಟ್ ನ ಪೇ ಮಾಡ್ಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ತಗೊಳಕ್ಕೆ ಏನೆಲ್ಲ ರೂಲ್ಸ್ ಇದೆ, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀನಿ. ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಇದೆ. ಅದರಲ್ಲೂ ಎಕ್ಸ್ಪೆಷಲಿ ಬಂದು ಗ್ರಾಮೀಣ ಪ್ರದೇಶದ ಜನಗಳಿಗೆ ಆಲ್ರೆಡಿ ಇದು ಚಿರಪರಿಚಿತವಾಗಿರುತ್ತೆ. ಓಕೆ, ಒನ್ಸ್ ಅಗೇನ್ ನನಗೆ ಗೊತ್ತಿರೋ ನಾಲೆಡ್ಜ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಅದರಲ್ಲಿ ನಿಮಗೆ ಉಪಯೋಗ ಆಗೋಂಥ ಪಾಯಿಂಟ್ಸ್ನ ನೀವು ಉಪಯೋಗಿಸ್ಕೊಳ್ಳಿ. ಓಕೆ, ಇದು ಬಂದು ಯಶಸ್ವಿನಿ ಕಾರ್ಡ್ ಬಂದು ಗೌರ್ಮೆಂಟ್ ಇಂದ ಕೊಡುವಂತ ಒಂದು ಸ್ಕೀಮ್ ಆಗಿರುತ್ತೆ. ಇದಕ್ಕೆ ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತಂದ್ರೆ ನೀವು ನಿಮ್ಮ ನಿಯರ್ ಯಾವ್ದಾದ್ರು ಸ್ವಸಹಾಯ ಸಂಘಗಳು, ಮೀನ್ಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಇರುತ್ತಲ್ಲ, ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ಹೋದ್ರೆ ನಿಮಗೆ ಈ ಕಾರ್ಡ್ ನ ನಿಮಗೆ ಮಾಡ್ಕೊಡ್ತಾರೆ. ಓಕೆ, ಇದನ್ನ ಬಂದು PM ಇವರಿದ್ದಾಗ, ಎಕ್ಸ್ PM ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಒಂದು ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಉದ್ದೇಶ ಇಷ್ಟೇನೆ, ಅಲ್ಲಿನ ಒಂದು ಏನು ಎಲ್ಲಾ ರೂರಲ್ ಜನಗಳಿಗೆ ಒಂದು ಹೆಲ್ತ್ ಇದು ತುಂಬಾ ಕಾಸ್ಟ್, ಮೇನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ರೈತರಿಗೆ ಅಷ್ಟೊಂದು ಎಕ್ಸ್ಪೆನ್ಸಸ್ ನ ಬರ್ಸಕ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ, ಮತ್ತೆ ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯೋಗ ಆಗ್ಲಿ ಅಂತ ಅಂದ್ಬಿಟ್ಟು ಈ ಸ್ಕೀಮ್ ನ ತಂದಿರ್ತಾರೆ. ಈ ಸ್ಕೀಮ್ ಅಲ್ಲಿ ನಿಮಗೆ ಅಪ್ ಟು 5 lakh, ಗೊತ್ತಾಯ್ತಲ್ಲ, ಅಪ್ ಟು 5 lakh ವರೆಗೂ ಒಂದು ಫ್ಯಾಮಿಲಿಗೆ 5 lakh ವರೆಗೂ ಇದು ಕ್ಲೈಮ್ ಆಗುತ್ತೆ. ಓಕೆ, ಇದನ್ನ ತಗೋಬೇಕು ಅಂತಂದ್ರೆ ವೆರಿ ಸಿಂಪಲ್. ನಿಮ್ದು ಯಾವ್ದಾದ್ರು ಒಂದು ಕೋಆಪರೇಟಿವ್ ಬ್ಯಾಂಕ್ ಏನಿದೆಯಲ್ಲ, ಸ್ವಸಹಾಯ ಸಂಘಗಳದ್ದು ಒಂದು ಸಹಕಾರಿ ಬ್ಯಾಂಕ್ಸ್ ಏನಿರುತ್ತಲ್ಲ, ಸಹಕಾರಿ ಬ್ಯಾಂಕ್ ಅಲ್ಲಿ ಇವನ್ ಅರ್ಬನ್ ಇದ್ರಲ್ಲೂ ಇರುತ್ತೆ, ಮತ್ತೆ ರೂರಲ್ ಇದ್ರಲ್ಲೂ ಇರುತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್. ಓಕೆ, ಅಲ್ಲಿ ಬಂದು ನಿಮ್ದು ಮೆಂಬರ್ಶಿಪ್ ಇರಬೇಕು, ಮೀನ್ಸ್ ಅಕೌಂಟ್ ಹೋಲ್ಡರ್ ಇರಬೇಕು. ಅಂದ್ರೆ ನಿಮ್ದು ಅಲ್ಲಿ ಅಕೌಂಟ್ ಇರಬೇಕು ಆ ಬ್ಯಾಂಕ್ ಅಲ್ಲಿ, ಅಥವಾ ಯಾವುದೇ ಒಂದು ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ನಿಮ್ದು ಅಕೌಂಟ್ ಇದ್ರೆ, ಮೀನ್ಸ್ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತಾರೆ ಅವರಿಗೆ. ಅಲ್ಲಿ ನಿಮ್ಗೆ ಇತ್ತು ಅಂತಂದ್ರೆ ವೆರಿ ಸಿಂಪಲ್, ನೀವು ಅಲ್ಲಿ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಅಥವಾ ಅಲ್ಲಿ ಒಬ್ರು ಕೇಸ್ ವರ್ಕರ್ ಅಂತ ಇರ್ತಾರೆ, ಅದಕ್ಕೋಸ್ಕರನೇ ಆ ಕೇಸ್ ವರ್ಕರ್ನ ನೀವು ಮೀಟ್ ಮಾಡಿದ್ರೆ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಇದು ಮಾಡ್ಕೊಡ್ತಾರೆ. ಓಕೆ, ಇದು ಬಂದು ಲಾಸ್ಟ್ ಒಂದು 2018 ಅಲ್ಲಿ ಆಕ್ಚುಲಿ ಸ್ಟಾಪ್ ಆಗಿತ್ತು. ಗೌರ್ಮೆಂಟ್ ಏನೋ ಒಂದು ಇದರಿಂದ ಆ ಪ್ಲಾನ್ ನ ಸ್ಟಾಪ್ ಮಾಡಿತ್ತು. ಮತ್ತೆ 2023 ಅಲ್ಲಿ, ಮೀನ್ಸ್ 2023 ಅಲ್ಲಿ ಮತ್ತೆ ಅದನ್ನ ಲಾಂಚ್ ಮಾಡಿದ್ದಾರೆ. ಓಕೆ, ಏನಕ್ಕೆ ಅಂದ್ರೆ ಅದರಿಂದ ತುಂಬಾ ಜನಕ್ಕೆ ಬೆನಿಫಿಟ್ಸ್ ಆಗ್ತಾ ಇದೆ. ರೂರಲ್ ಅವ್ರಿಗೆಲ್ಲ ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಒಂದು ಇವಾಗೆಲ್ಲ ನೀವೇ ನೋಡ್ತಾ ಇರೋ ಹಾಗೆ ತುಂಬಾ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದು ನಿಮ್ ಕೈಲಿ ಬರ್ಸಕ್ ಆಗಿಲ್ಲ ಅಂದ ಪಕ್ಷದಲ್ಲಿ ನೀವು ಈ ತರ ಒಂದು ಪ್ಲಾನ್ ನ, ಮೀನ್ಸ್ ಇದನ್ನ ಆಕ್ಟಿವೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಿಮಗೆ ಸೇಫ್ಟಿ. ಒಂದು ಫ್ಯಾಮಿಲಿಗೆ 5 lakh ಅಂದ್ರೆ ನಾಟ್ ಎ ಸ್ಮಾಲ್ ಅಮೌಂಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಅದಕ್ಕೆ ಏನು ಅಂದ್ರೆ ಒಂದು ವಯೋಮಿತಿ ಅಂತ ಬಂದ್ರೆ ಅದಕ್ಕೆ ಯಾವುದೇ ರೀತಿ ಒಂದು ಏಜ್ ಲಿಮಿಟ್ ಇರೋದಿಲ್ಲ. ಓಕೆ, ಒಂದು ಫ್ಯಾಮಿಲಿ ಅಂತ ಬಂದ್ರೆ ಅವಾಗ ತಾನೇ ಹುಟ್ಟಿರೋ ಒಂದು ಮಗುವಿಂದ ಹಿಡಿದು, ಮೀನ್ಸ್ ಅವಾಗ ತಾನೇ ಜನಿಸಿರೋ ಮಗುನು ಕೂಡ ನೀವು ಎನ್ರೋಲ್ ಮಾಡಿಸ್ಬೋದು. ಓಕೆ, ಅದಕ್ಕೆ ವೆರಿ ಸಿಂಪಲ್ ಇದಿದೆ. ಡಿಪೆಂಡೆಂಟ್ ಅಂತ ಯಾರೋ ಅಥವಾ ಫಾದರ್ ಅಥವಾ ಮದರ್ದು ಆಧಾರ್ ಕಾರ್ಡ್ ಬೇಸ್ ಮೇಲೆ ಅವ್ರಿಗೂ ಕೂಡ ಕವರ್ ಆಗುತ್ತೆ. ಇವಾಗ ತಾನೇ ಮೀನ್ಸ್ ಒಂದು 1 or 2 days, 3 days, 10 days, 15 days ಮಗು ಕೂಡ ನೀವು ಒಂದು ಪ್ಲಾನ್ ನ ಅಪ್ಲೈ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಒಂದು ವಯೋಮಿತಿ ಅಂತ ಇರೋದಿಲ್ಲ, ಅಂದ್ರೆ ಏಜ್ ಲಿಮಿಟ್ ಅಂತ ಇರೋದಿಲ್ಲ. ನಿಮ್ ಫ್ಯಾಮಿಲಿಲಿ ಆ ಮಗುನು ಇತ್ತು ಅಂತಂದ್ರೆ ಆ ಮಗುಗೂ ಕೂಡ ನೀವು ಕವರ್ ಮಾಡ್ಕೋಬಹುದು. ಓಕೆ, ಅದೇ ರೀತಿ ಅದನ್ನ ಮಾಡ್ಸಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಜಸ್ಟ್ ನೀವು ನೋಟ್ ಮಾಡ್ಕೊಳ್ಳಿ. ಮೇನ್ ಅದಕ್ಕೆ ಬೇಕಾಗಿರೋದು ಒಂದು ಮೊಬೈಲ್ ನಂಬರ್ ಇರಬೇಕು, ಒಂದು ಮೊಬೈಲ್ ನಂಬರ್ ಇರಬೇಕು ಒಂದು. ಆಮೇಲೆ ಎರಡನೇದಾಗಿ ನಿಮ್ದು ಒಂದು ರೇಷನ್ ಕಾರ್ಡ್ ಇರಬೇಕು. ರೇಷನ್ ಕಾರ್ಡ್ ಆಲ್ಮೋಸ್ಟ್ ರೂರಲ್ ಪ್ಲೇಸ್ ಅಲ್ಲಿ ಅಥವಾ ಇದ್ರಲ್ಲೂ ಕೂಡ, ಅರ್ಬನ್ ಇದ್ರಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲರದ್ದು ರೇಷನ್ ಕಾರ್ಡ್ ಇರುತ್ತೆ. ಅದು APL ಆಗಿರ್ಬೋದು, BPL ಆಗಿರ್ಬೋದು, ದಟ್ ಈಸ್ ನಾಟ್ ಎ ಮ್ಯಾಟರ್. ಓಕೆ, ಮತ್ತೆ ನೆಕ್ಸ್ಟ್ ಅವ್ರದ್ದು ಯಾರ್ಯಾರೆಲ್ಲ ಸದಸ್ಯರಿದ್ದೀರಾ, ಒಂದು ಕುಟುಂಬದಲ್ಲಿ ಯಾರ್ಯಾರೆಲ್ಲ ಸದಸ್ಯರಿದ್ದೀರಾ ಅವ್ರದ್ದೆಲ್ಲರದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗಿರುತ್ತೆ. ಮತ್ತೆ ಯಾರ್ಯಾರು ಮಾಡಿಸ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ 4 ಜನದಿದ್ರೆ 4 ಜನದವ್ರದ್ದು ಕೂಡ ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ. ಒಂದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತಗೊಂತಾರೆ ಅದನ್ನ ಮಾಡ್ಲಿಕ್ಕೆ. ಮತ್ತೆ ಇದರಲ್ಲಿ ಒಂದು ಸ್ಪೆಷಲ್ ಇದು ಏನಪ್ಪಾ ಅಂತಂದ್ರೆ, ಏನ್ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವ್ರು ಏನಿರ್ತಾರಲ್ಲ ಅವರಿಗೆ ಈ ಸ್ಕೀಮ್ ಬಂದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ಲಾಗುತ್ತೆ.
ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಅಂದ್ರೆ ನಿಮ್ದು ಅಕೌಂಟ್ ಇತ್ತು ಅಂದ್ರೆ ಮೀನ್ಸ್ ನೀವೇನಾದ್ರೂ ಶೇರ್ ಹೋಲ್ಡರ್ಸ್ ಆಗಿದ್ರೆ ಆ ಸಹಾಯ ಸಂಘದಲ್ಲಿ ನೀವು ಶೇರ್ ಹೋಲ್ಡರ್ಸ್ ಏನಾದ್ರು ಆಗಿದ್ರಿ ಅಂತಂದ್ರೆ ನಿಮಗೆ ಇದು SC/ST ಮೀನ್ಸ್ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವ್ರು ಏನಿದಾರಲ್ಲ ಅವರಿಗೆ ಇದನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಕೊಡಲಾಗುತ್ತೆ. ಅವರು ಏನಿಲ್ಲ, ನೀವು ಒಂದು ಜಾತಿ ಪ್ರಮಾಣ ಪತ್ರ ಏನಿದೆಯಲ್ಲ, ನಾನು ಆಲ್ರೆಡಿ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿರೋ ಪ್ರಕಾರ ನೀವು ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನೀವು ಇದ್ರಲ್ಲಿ ಇದ್ದೀರಾ ಅನ್ನೋದಕ್ಕೆ ನಿಮ್ದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ನೀವು ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಆಗ ಮಾತ್ರ ನಿಮ್ದು ಫೀಸ್ ನ ವೇ ಆಫ್ ಮಾಡ್ತಾರೆ. ಅದು ಫೀಸ್ ಕೂಡ ನಿಮಗೆ ತುಂಬಾ ಜಾಸ್ತಿ ಏನಿರಲ್ಲ. ನಿಮಗೆ ಆ ಒಂದು ಅಂಡರ್ ಅಲ್ಲಿ ಬೇಕು ಅಂತಂದ್ರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಅವರಿಗೆ ಒಂದು 0 ಇದು ಬರುತ್ತೆ, ಫೀಸ್ ಏನೂ ಇರಲ್ಲ. ಹಂಗೆ ನಿಮಗೆ ಹೆಲ್ತ್ ಕಾರ್ಡ್ ನ ಇಶ್ಯೂ ಮಾಡಲಾಗುತ್ತೆ. ನೆಕ್ಸ್ಟ್ ಬಂದು ವಾರ್ಷಿಕವಾಗಿ ಏನೆಲ್ಲ ಫೀಸ್ ಇರುತ್ತೆ ಅಥವಾ ನೀವು ಮಾಡ್ಸಕ್ಕೆ ಅಂತಂದ್ರೆ ಈ ಒಂದು ಕಾರ್ಡ್ ಏನ್ ನಿಮಗೆ ಇಶ್ಯೂ ಮಾಡ್ತಾರಲ್ಲ ಆ ಕಾರ್ಡ್ ಬಂದು ನಿಮಗೆ 1 year ವರೆಗೂ ವ್ಯಾಲಿಡಿಟಿ ಇರುತ್ತೆ. ಓಕೆ, ಅದಕ್ಕೆ ಇದರಿಂದ ಏನಿಲ್ಲ, ರೂರಲ್ ಏರಿಯಾದಲ್ಲೆಲ್ಲ ನೀವು ಮಾಡಿಸ್ಕೋಬೇಕು ಅಂತಂದ್ರೆ ವೆರಿ ಸಿಂಪಲ್. ನಿಮಗೆ 500 rupees ಒಂದು ಫ್ಯಾಮಿಲಿಗೆ 500 rupees ನ ಚಾರ್ಜ್ ಮಾಡ್ತಾರೆ. ಒಂದು ಫ್ಯಾಮಿಲಿಗೆ ಅಂದ್ರೆ ಫ್ಯಾಮಿಲಿಲಿ 4 ಜನಕ್ಕೆ ಮೀನ್ಸ್ ರೂರಲ್ ಏರಿಯಾದಲ್ಲಿ 4 members, ಒಂದು ಫ್ಯಾಮಿಲಿಗೆ 4 members ಗೆ ಅಲೌಡ್ ಇದೆ. ಆ 4 members ಗೆ ಬಂದು 500 rupees ಚಾರ್ಜ್ ಮಾಡ್ತಾರೆ. ನೀವೇನಾದ್ರೂ 4 members ಗಿಂತ ಜಾಸ್ತಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 8 members ಇದ್ದೀರಾ ಅಂತಂದ್ರೆ ಪರ್ ಮೆಂಬರ್ ಅಂದ್ರೆ 4 members ಗೆ 500 rupees ಆಗುತ್ತೆ. 4 members ಇಂದ ಮೇಲೆ ಅಂದ್ರೆ ಇನ್ನ ನೆಕ್ಸ್ಟ್ 4 members ಗೆ ಪರ್ ಮೆಂಬರ್ಗೆ 100 rupees ಅಂದ್ರೆ 800 rupees ಗೆ ನಿಮ್ದು 8 members ಫ್ಯಾಮಿಲಿಗೂ ಕೂಡ ಅದು ಕವರ್ ಆಗುತ್ತೆ. ಏನು 5 lakh rupees ಇದೆಯಾ ಅದು ನಿಮಗೆ ಅದರಲ್ಲಿ ಕವರ್ ಆಗುತ್ತೆ. ಇನ್ನ ಮೆಟ್ರೋ ಸಿಟೀಸ್ ಅಂದ್ರೆ ಈಗ ಏನ್ ಅರ್ಬನ್ ಅಥವಾ ರೂರಲ್ ಬೆಂಗಳೂರು ಏರಿಯಾಗಳಲ್ಲಿ ಏನಾದ್ರು ಇದ್ರೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನೀವು ಮಾಡಿಸ್ಬೇಕು ಅಂತಂದ್ರೆ ಅಲ್ಲಿ ಬಂದು ನಿಮಗೆ ಒಂದು ಫ್ಯಾಮಿಲಿಗೆ 1000 rupees ಚಾರ್ಜ್ ಮಾಡ್ತಾರೆ. ಓಕೆ, 1000 rupees. ಅದು ಎಷ್ಟು ಜನ ಅಂತಂದ್ರೆ ಅಲ್ಲಿ ಬಂದು 5 members ಕೊಟ್ಟಿರ್ತಾರೆ. ಸಿಟಿಗಳಲ್ಲಿ 5 members, ರೂರಲ್ ಅಲ್ಲಿ 4 members, ಇದರಲ್ಲಿ 5 members ಕೊಡ್ತಾರೆ. 5 members ಗಿಂತ ಎಬೋ ಆದ್ರೆ ಮೀನ್ಸ್ 5 members ಗಿಂತ ಎಬೋ ಅಂದ್ರೆ ಒಂದು 8 members ಆದ್ರೆ ಅಂದ್ರೆ ಅನದರ್ 3 members ಗೆ ನೀವು ಪರ್ ಹೆಡ್ 200 rupees ನ ಚಾರ್ಜ್ ಮಾಡ್ತಾರೆ. ರೂರಲ್ ಅಲ್ಲಿ 100 rupees ಚಾರ್ಜ್ ಮಾಡ್ತಾರೆ. ಅದೇ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನೀವು ಮಾಡಿಸೋದಾದ್ರೆ ಪರ್ ಹೆಡ್ 200 rupees. ಓಕೆ, ಅಲ್ಲಿಗೆ ನಿಮಗೆ 1000 rupees ಪ್ಲಸ್ 600 rupees, 1600 rupees ಆಗುತ್ತೆ. ಅಂದ್ರೆ 8 members ಗೆ ನೀವು ಮಾಡಿಸೋದಾದ್ರೆ ಅರ್ಬನ್ ಏರಿಯಾಗಳಲ್ಲಿ ಇದಿಷ್ಟು ಒಂದು ಅದು ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬಂದು ಅದರಲ್ಲಿ ಯಾವ್ಯಾವೆಲ್ಲ ಕಾಯಿಲೆಗಳಿಗೆ ಕವರ್ ಆಗುತ್ತೆ ಅಂತ ಹೇಳೋದಾದ್ರೆ ಕಿವಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಮೂಗಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಗಂಟಲು ವ್ಯಾಧಿ ಅಥವಾ ಕರುಳಿನ ಕಾಯಿಲೆ, ನರ್ವ್ ಸಿಸ್ಟಮ್ ರಿಲೇಟೆಡ್ ಯಾವ್ದಾದ್ರು ಇದ್ರೆ ಅಥವಾ ಕಣ್ಣಿನ ಸಂಬಂಧಪಟ್ಟವು, ಮೂಳೆಗೆ ಸಂಬಂಧಪಟ್ಟಿರೋ ಕಾಯಿಲೆಗಳು, ನೋಡಿ ಇಷ್ಟೆಲ್ಲ ಇದೆ. ಮತ್ತೆ ಸ್ತ್ರೀ ಸಂಬಂಧಿ ಚಿಕಿತ್ಸಾ ಸೌಲಭ್ಯಗಳು ಅಂದ್ರೆ ನೀವೇನಾದ್ರೂ ಡೆಲಿವರಿ ಇದ್ರೆ ಪ್ರೆಗ್ನೆನ್ಸಿ ಇದ್ರಲ್ಲಿ ಇದ್ರೆ ಅದಕ್ಕೆಲ್ಲಾನು ಕೂಡ ಎಲ್ಲ ಇದ್ರಲ್ಲೂ ಕವರ್ ಆಗುತ್ತೆ. ಇದ್ರ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಮತ್ತೆ ಒಂದು ಕಂಡೀಷನ್ಸ್ ಅಂತಾನು ಹೇಳ್ಬೋದು. ಇಲ್ಲಿ ನಿಮ್ದು ಏನೇ ಇದ್ರು ಅಡ್ಮಿಟ್ ಆಗ್ಬೇಕು. ನೀವು ಅಟ್ಲೀಸ್ಟ್ 1 or 2 days ಅಡ್ಮಿಟ್ ಆದ್ರೆ ಮಾತ್ರ ಅದು ಕ್ಲೈಮ್ ಆಗುತ್ತೆ. ನೀವು ಸುಮ್ನೆ ಜನರಲ್ ಆಗಿ ನಾನು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂತೀನಿ ಇದ್ರಲ್ಲಿ ಅದಕ್ಕೆಲ್ಲ ಇದು ಈ ಒಂದು ಸ್ಕೀಮ್ ಕವರ್ ಆಗೋದಿಲ್ಲ. ಓಕೆ, ಅದು ಯಾವ ತರ ಅಂತ ಕೂಡ ನೆಕ್ಸ್ಟ್ ಹೇಳ್ತೀನಿ. ಈಗ ನಿಮಗೆ ನಾನು ಹೇಳಿದೆ 5 lakh rupees ಇದಾಗುತ್ತೆ ಮೀನ್ಸ್ ಕ್ಲೈಮ್ ಆಗುತ್ತೆ ಅಂತ. 5 lakh rupees ಹೆಂಗಾಗುತ್ತೆ? ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೇಲಿ ಒಂದು 5 ಜನ ಇದ್ದೀರಾ ಅಂದ್ರೆ 5 ಜನದ ಒಂದು ಫ್ಯಾಮಿಲಿ ಅಂತಂದ್ರೆ 5 ಜನಕ್ಕೂ 1 lakh ತರ ಅದು ಸ್ಪ್ಲಿಟ್ ಆಗುತ್ತೆ. ಅಥವಾ ನೀವು ಒಂದೇ ಪರ್ಸನ್ಗೆ 5 lakh ನೀವು ಯುಟಿಲೈಸ್ ಮಾಡ್ಕೋಬಹುದು. ಡಿಪೆಂಡ್ ಅಪಾನ್ ನಿಮ್ಮ ಡಿಸಿಷನ್ ಗೆ ಬಿಟ್ಟಿದ್ದು. ಒಂದು ಫ್ಯಾಮಿಲಿಗೆ 5 ಲಕ್ಷ ವರೆಗೂ ಕವರ್ ಆಗುತ್ತೆ. ಇದು ಈ ತರ ಸಿಸ್ಟಮ್ ಒಂದು ಇರುತ್ತೆ. ಓಕೆ, 1650 ಟೈಪ್ ಆಫ್ ಇದಿರುತ್ತೆ, ಚಿಕಿತ್ಸೆಗಳನ್ನ ಕವರ್ ಮಾಡಲಾಗುತ್ತೆ. ಓಕೆ, ಮತ್ತೆ 478 ICU ಯೂನಿಟ್ಸ್ ಗಳು ಕವರ್ ಆಗಿದೆ. ಅಂದ್ರೆ ನೀವು ಎಲ್ಲಾದ್ರೂ ನೀವು ಟ್ರೀಟ್ಮೆಂಟ್ ತಗೊಳೋದಾದ್ರೆ ಒಟ್ಟು ಬಂದು 2128 ಟೈಪ್ ಆಫ್ ಏನ್ ಹೇಳ್ತಾರೆ ಇದನ್ನ ನೀವು ಚಿಕಿತ್ಸೆನ ತಗೋಬಹುದಾಗಿರುತ್ತೆ ಈ ಇದ್ರಲ್ಲಿ. ಓಕೆ, ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಏನ್ ಕಾರ್ಡ್ ಮಾಡ್ಸಿರ್ತೀರಾ ಯಶಸ್ವಿನಿ ಕಾರ್ಡ್ ನ ನಮ್ಮ ಕರ್ನಾಟಕದಲ್ಲಿ ನೀವು ಮಾಡ್ಸಿದೀರಾ ಅಂತಂದ್ರೆ ಅದನ್ನ ನೀವು ನೆಕ್ಸ್ಟ್ ಅನದರ್ ಸ್ಟೇಟ್ಸ್ ಅಲ್ಲಿ ಕೂಡ ನೀವು ಕ್ಲೈಮ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಆಂಧ್ರದಲ್ಲಿ ಮಾಡ್ಬೋದು, ತಮಿಳ್ನಾಡಲ್ಲಿ ಮಾಡ್ಬೋದು, ತೆಲಂಗಾಣದಲ್ಲಿ ಮಾಡ್ಬೋದು, ಪಕ್ಕದಲ್ಲಿರೋ ಮಹಾರಾಷ್ಟ್ರದಲ್ಲಿ ಕೂಡ ಮಾಡ್ಬೋದು. ಈ ಒಂದು ಬೆನಿಫಿಟ್ಸ್ ಇದ್ರಲ್ಲಿ ಈ ಕಾರ್ಡಿಗೆ ಅನ್ವಯ ಆಗುತ್ತೆ.
ಓಕೆ. ಇದರಿಂದ ಅರ್ಹತೆ ಪಡೆಯೋದಕ್ಕೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಇನ್ನೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ವೆರಿ ಸಿಂಪಲ್, ಏನಿಲ್ಲ, ಅದು ಮಾಮೂಲಿ ಜನರಲ್ ಇದನ್ನ ಕೊಟ್ಟಿರ್ತಾರೆ. ಮೀನ್ಸ್ ಈಗ ನೀವೇನಾದ್ರೂ ಆಪರೇಷನ್ ಮಾಡಿಸ್ತಾ ಇದ್ರೆ ಜನರಲ್ ಆಗಿ ಏನು ಕ್ಲೈಮ್ ಆಗ್ಬೇಕು ಅದು ಮಾತ್ರ ಆಗುತ್ತೆ. ಅದೇ ನೀವೇನಾದ್ರೂ ಪ್ರೈವೇಟ್ ಇದನ್ನ ತಗೊಂತೀರಾ, ICU ಅಥವಾ ಪ್ರೈವೇಟ್ ಇದನ್ನ ಏನಾದ್ರು ತಗೊಂತೀರಾ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ 2 ಶೇರಿಂಗ್ ಮತ್ತು 3 ಶೇರಿಂಗ್ ಇದನ್ನ ನೀವೇನಾದ್ರೂ ಪ್ರಿಫರ್ ಮಾಡ್ತೀರಾ, ನಾವು ಹೈಜೀನ್ ಆಗಿರ್ಬೇಕು ಅನ್ನೋದಾದ್ರೆ ನೀವು ಅದು ಕ್ಲೈಮ್ ಮೇಲೆ 15% ನ ನಿಮ್ ಕೈಯಿಂದ ಕೊಡ್ಬೇಕಾಗುತ್ತೆ. ಓಕೆ. ಅದೇ ರೀತಿ ನೀವು ಏನಾದ್ರೂ ಸಿಂಗಲ್ ಬೆಡ್ ಅಂದ್ರೆ ಪ್ರೈವೇಟ್ ರೂಮ್, ಫಾರ್ ಎಕ್ಸಾಂಪಲ್ ಒಬ್ರಿಗೆ ಒಂದು ರೂಮ್ ನ ನೀವು ಪ್ರಿಫರ್ ಮಾಡ್ತೀರಾ, ಶೇರಿಂಗ್ ಬೇಡ, ನನಗೆ ಒಂದು ಸಪರೇಟ್ ಆಗಿ ಒಂದು ರೂಮ್ ಇರಬೇಕು ಅನ್ನೋ ತರ ನೀವೇನಾದ್ರು ಬಂದ್ರೆ 25% ಅಂದ್ರೆ ಅದ್ರದ್ದು ಏನ್ ಎಕ್ಸ್ಪೆನ್ಸಸ್ ಇರುತ್ತೋ ಅದ್ರಲ್ಲಿ 25% ನ ನೀವು ಕೈಯಿಂದ ಪೇ ಮಾಡ್ಬೇಕಾಗುತ್ತೆ. ಇನ್ನ 75% ಬಂದು ಆ ಕಾರ್ಡ್ ಇಂದ ಅವರು ಕ್ಲೈಮ್ ಮಾಡ್ಕೋತಾರೆ. ಓಕೆ. ಅಪ್ ಟು 5 lakh ವರೆಗೂ ನೀವು ಇದನ್ನ ಮಾಡ್ಬೋದು. ಅದ್ರಲ್ಲಿ ಏನೆಲ್ಲ ಬರುತ್ತೆ ಅಪ್ಪ ಅನ್ನೋದಾದ್ರೆ ನಿಮಗೆ ಮೆಡಿಸಿನ್ ಚಾರ್ಜಸ್ ಕವರ್ ಆಗುತ್ತೆ, ಮತ್ತೆ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಎಕ್ಸ್ಪೆನ್ಸಸ್ ಕೂಡ ಅದರಲ್ಲೇ ಕವರ್ ಆಗುತ್ತೆ. ಮತ್ತೆ ಆಪರೇಷನ್ ರೂಮ್ ಇಂದು ಚಾರ್ಜಸ್ ಏನಿರುತ್ತೆ ಅದರದ್ದು, ಮತ್ತೆ ಬೆಡ್ ಚಾರ್ಜಸ್, ಏನಿರುತ್ತೆ ಕನ್ಸಲ್ಟೇಷನ್, ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಕವರ್ ಆಗುತ್ತೆ. ಈ ತರ ಸುಮಾರು ಅಲ್ಲಿರೋ ನರ್ಸ್ ಫೀಸ್ ಆಗಿರ್ಬೋದು, ಬೆಡ್ ಫೀಸ್ ಆಗಿರ್ಬೋದು, ಅಲ್ಲಿ ಸರ್ಜನ್ ಏನು ಫೀಸ್ ಇರುತ್ತಲ್ಲ ಅದು ಕೂಡ, ಇದಿಷ್ಟು ಒಂದು ಇದರಲ್ಲಿ ಒಂದು ಪ್ಲಾನ್ ಅಲ್ಲಿ ಇದಿಷ್ಟು ಈ ಕವರ್ ಆಗುತ್ತೆ ಈ ಕಾರ್ಡ್ ಅಲ್ಲಿ. ಇದರಿಂದ ತುಂಬಾನೇ ಉಪಯೋಗ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ಬಡವರು ಇರ್ತಾರೆ, ಅವ್ರ ಕೈಲಿ ಅಷ್ಟೊಂದೆಲ್ಲ ಪೇ ಮಾಡಕ್ ಆಗಲ್ಲ. ಅದೇ ಈ ಕಾರ್ಡ್ ನ ನೀವು ಏನಾದ್ರು ಇಟ್ಕೊಂಡಿದ್ರಿ ಅಂತಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಮತ್ತೆ ಇದರಿಂದ ಏನೆಲ್ಲ ಮೀನ್ಸ್ ಇದ್ರದ್ದು ನೆಟ್ವರ್ಕ್ ಬೇಕು ಅಂತಂದ್ರೆ ನಿಮ್ಗೆ ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ನಿಮಗೆ ಕವರ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ನಾನು ಇಲ್ಲಿ ಕೆಳಗಡೆ ಒಂದು ಹಾಸ್ಪಿಟಲ್ ಒಂದು ಮೀನ್ಸ್ ಅವ್ರದ್ದು ಒಂದು ವೆಬ್ಸೈಟ್ ಒಂದು ಲಿಂಕ್ ಕೊಟ್ಟಿದ್ದೀನಿ. ಅದರಲ್ಲಿ ಒಂದು PDF ಫೈಲ್ ಓಪನ್ ಆಗುತ್ತೆ. ಓಕೆ. ಆ PDF ಫೈಲ್ ಅಲ್ಲಾದ್ರೂ ಹೋಗ್ಬೋದು, ಅಥವಾ ನಾನು ಆ ವೆಬ್ಸೈಟ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಮತ್ತೆ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ. ಅಲ್ಲಿ ಹೋದ್ರೆ ನಿಮಗೆ ಹಾಸ್ಪಿಟಲ್ ಲಿಸ್ಟ್ ಅಂತ ಒಂದು ಬರುತ್ತೆ. ಅಲ್ಲಿ ಹೋಗಿ ನಿಮ್ ಏರಿಯಾ ಯಾವ್ದು, ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಂದ್ರೆ ಬೆಂಗಳೂರು ಅಂತ ನೀವು ಅಲ್ಲಿ ಸರ್ಚ್ ಅಲ್ಲಿ ಹೊಡೆದ್ರೆ ಬೆಂಗಳೂರಲ್ಲಿರೋ ಅಷ್ಟು ಹಾಸ್ಪಿಟಲ್ಸ್ ನಿಮಗೆ ಬರುತ್ತೆ. ನಾನು ಅವಾಗ್ಲೇ ಹೇಳಿರೋ ಪ್ರಕಾರ 2,000-2,500ಕ್ಕಿಂತ ಜಾಸ್ತಿ ಹಾಸ್ಪಿಟಲ್ಸ್ ನಿಮಗೆ ಒಂದೊಂದು ಇದ್ರಲ್ಲಿ ಸಿಗುತ್ತೆ. ಒಂದ್ ಸ್ಟೇಟ್ ಅಲ್ಲಿ 2,500-3,000 ಹಾಸ್ಪಿಟಲ್ಸ್ ಕೂಡ ಕವರ್ ಆಗುತ್ತೆ. ನಿಮಗೆ ನಿಯರ್ ಬೈ ಯಾವ್ದಿದೆ ಅಂತ ನೀವು ಅಡ್ರೆಸ್ ನ ಹಾಕಿದ್ರೆ ಸಾಕು, ನಿಮಗೆ ನಿಯರ್ ಬೈ ಯಾವ್ದಿದೆ ಅಂತ ಹಾಸ್ಪಿಟಲ್ ಕೂಡ ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಲಿಂಕ್ ಇದೆ, ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಅದ್ರದ್ದು ಬೆನಿಫಿಟ್ಸ್ ನ ತಗೋಬಹುದು. ಓಕೆ. ಈ ತರ ಒಂದು ಗೌರ್ಮೆಂಟ್ ಇಂದ ಬರುವಂತ ಸವಲತ್ತುಗಳಲ್ಲಿ ಯಶಸ್ವಿನಿ ಕಾರ್ಡ್ ಕೂಡ ಒಂದು. ಇವಾಗ ಮೋದಿ ಅವರು ಏನು ಬಿಡುಗಡೆ ಮಾಡಿದಾರಲ್ಲ ಆಯುಷ್ಮಾನ್ ಕಾರ್ಡ್ ತರ, ಆಯುಷ್ಮಾನ್ ಕಾರ್ಡ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬರುತ್ತೆ. ಅದ್ರಲ್ಲೂ ಕೂಡ ಸೇಮ್ ಇದೇ ತರ ಪ್ರೊಸೀಜರ್ಸ್ ಇರುತ್ತೆ. ಆಯುಷ್ಮಾನ್ ಕಾರ್ಡ್ ಏನೆಲ್ಲ ಕವರ್ ಆಗುತ್ತೋ ಮೀನ್ಸ್ ನಿಮಗೆ ಇದು ಅದಷ್ಟು ಪ್ಲಾನ್ಸ್ ಕೂಡ ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಇದು ಬಂದು ಕವರ್ ಆಗುತ್ತೆ. ಯಾರಿಗೆಲ್ಲ ಈ ಒಂದು ಅವಕಾಶ ಇದೆ, ಯಾರೆಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ಒಂದು ಸದಸ್ಯತ್ವ ಇದೆ, ಎಸ್ಪೆಷಲಿ ಒಂದು ರೂರಲ್ ಏರಿಯಾಗಳಲ್ಲಿರೋರು, ಅವರೆಲ್ಲ ನೀವು ಇದರ ಬೆನಿಫಿಟ್ಸ್ ನ ತಗೋಬಹುದು. ಓಕೆ. ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಿ ಅಟ್ಲೀಸ್ಟ್ ಒಂದು 3 months ಮೆಂಬರ್ಶಿಪ್ ಆದ್ರೂ ಇರ್ಬೇಕು ನಿಮ್ದು. ಆವಾಗ ಮಾತ್ರ ನೀವು ಈ ಕಾರ್ಡ್ ಅನ್ನ ತಗೊಳಕ್ಕೆ ಎಲಿಜಿಬಲ್ ಆಗ್ತೀರಾ. ಅಂದ್ರೆ ನಿಮ್ ಫ್ಯಾಮಿಲಿಯವ್ರು ಎಲ್ರದ್ದು ಅಕೌಂಟ್ ಇರ್ಬೇಕು ಅಂತಿಲ್ಲ. ನಿಮ್ ಫ್ಯಾಮಿಲಿಲಿ ಯಾರ್ದಾದ್ರೂ ಒಬ್ರದ್ದು ಅಕೌಂಟ್ ಇದ್ರು ಕೂಡ ಅವ್ರ ಒಂದು ಅಕೌಂಟ್ ಥ್ರೂ ನೀವು ಆ ಬೆನಿಫಿಟ್ಸ್ ನ ಪಡ್ಕೋಬಹುದು. ಆಲ್ಮೋಸ್ಟ್ ಎಲ್ರದ್ದು ಇರುತ್ತೆ. ರೂರಲ್ ಅಲ್ಲಿ ಯಾರ್ಯಾರೆಲ್ಲ ಇದಿರೋ ರೂರಲ್ ಏರಿಯಾಗಳಲ್ಲಿ ಅವ್ರದ್ದು ಎಲ್ಲರದು ಇರುತ್ತೆ. ಸೊ ಅದರಿಂದ ದಯವಿಟ್ಟು ಈ ಒಂದು ಬೆನಿಫಿಟ್ಸ್ ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಇವತ್ತಿನ ಒಂದು ಪರಿಸ್ಥಿತಿನ ನಾವು ನೋಡ್ತಾ ಇರೋದ್ರಿಂದ ನಾವು ಹೇಳೋದಾದ್ರೆ ಆರೋಗ್ಯ ಯಾವಾಗ ಕೈ ಕೊಡುತ್ತೆ ಅಂತ ಹೇಳಕ್ ಬರಲ್ಲ. ನೀರಿನ ಮೇಲೆ ಗುಳ್ಳೆ ತರ ಆಗೋಗ್ಬಿಟ್ಟಿದೆ ಮನುಷ್ಯನ ಜೀವನ. ಸೊ ಇದ್ರ ಬೆನಿಫಿಟ್ಸ್ ನ ನೀವು ಮಾಡಿಟ್ಕಂದ್ರೆ ಒಳ್ಳೇದು. ಯಾಕಂದ್ರೆ ಯಾವಾಗ ಬೇಕಾದ್ರೂ ಒಂದು ಎಮರ್ಜೆನ್ಸಿ ಇದು ಬರ್ಬೋದು. ಸೊ ಅವಾಗ ನಾವು ಏನ್ ಹೇಳ್ತಾರೆ, ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲೇ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನನ್ನ ಅನಿಸಿಕೆ. ಸೊ ದಯವಿಟ್ಟು ಯಾರೆಲ್ಲ ಮಾಡಿಸ್ಬೇಕು ಅಂತಿದ್ರ ದಯವಿಟ್ಟು ಈ ಒಂದು ಬೆನಿಫಿಟ್ ನ ಪಡ್ಕೊಳ್ಳಿ. ಮತ್ತೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ, ನಿಮಗೆ ಉಪಯುಕ್ತವಾದ ಮಾಹಿತಿ ಇದು ಇದೆ ಅಂತ ಅನ್ಸಿದ್ರೆ ಅಂತಂದ್ರೆ ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಬೇಕಾಗುತ್ತೆ. ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ಇನ್ನು ತುಂಬಾ ಜನಕ್ಕೆ ಈ ವಿಷಯನ ನೀವು ನನ್ನ ವಿಡಿಯೋ ಅವರಿಗೆ ಕಳಿಸೋದ್ರ ಮೂಲಕ ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.